ಹಲೋ, ಆತ್ಮೀಯ ವಿದ್ಯಾರ್ಥಿನಿಯರೇ, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಲಾಕ್ಡೌನ್ ಅವಧಿ ಮುಗಿದು ಈಗ ರೆಗ್ಯುಲರ್ ಕ್ಲಾಸಸ್ಗಳು ಅಥವಾ ಆಫ್ಲೈನ್ ಕ್ಲಾಸಸ್ಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಸರ್ಕಾರ ನಿಮಗೆ ಸೂಚನೆಯನ್ನು ಕೊಟ್ಟು ಕಾಲೇಜಿಗೆ ಆಗಮಿಸುವಂತೆ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಕೆಲವು ನಿಯಮಗಳನ್ನು ಪಾಲಿಸಿಕೊಂಡು ಆಫ್ಲೈನ್ ಕ್ಲಾಸಿಗೆ ಬರಬೇಕಾಗ್ತದೆ. ಆದರೆ ಇನ್ನೂ ಕೂಡ ಯಾರು ಕಾಲೇಜಿಗೆ ಬರೋ ವಿಷಯನ ನೋಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾನು ಇನ್ನೂ ನಿಮಗೆ ಏನಪ್ಪ ಅಂತ ಒಂದು ಕ್ಲಾಸ್ ಮಾಡೋ ಮೂಲಕ ಏನಪ್ಪ ಅಂತಂದ್ರೆ ಈ ಒಂದು ವಿಷಯವನ್ನ ನೋಡೋಣ. ಹೌದಾ? ಹಲೋ ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ವ್ಯಾವಹಾರಿಕ ಅರ್ಥಶಾಸ್ತ್ರದ ಚಿಕ್ಕ ಕೈಗಾರಿಕೆಗಳ ಒಂದು ಅಧ್ಯಯನದಲ್ಲಿ ಚಿಕ್ಕ ಕೈಗಾರಿಕೆಗಳ ಒಂದು ಸ್ಥಾಪನೆ, ಚಿಕ್ಕ ಕೈಗಾರಿಕೆಗಳ ಬೆಳವಣಿಗೆಯಿಂದಾಗಿ ದೇಶದ ಗ್ರಾಮೀಣ ಮತ್ತು ಬಡ ವರ್ಗಕ್ಕೆ ಏನಪ್ಪ ಅಂತ ಬಹಳಷ್ಟು ಉಪಯುಕ್ತ ಆಗ್ತದೆ ಅಂತ ನಾವು ನೋಡ್ತಾ ಇದ್ದೀವಿ. ಇವತ್ತು ಚಿಕ್ಕ ಕೈಗಾರಿಕೆಗಳು ಅಂತಂದ್ರೆ ಕೈಗಾರಿಕಾ ರಂಗದ ಒಂದು ಸಣ್ಣ ಭಾಗ ಅಂತ ಅನಿಸ್ತದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಸ್ಮಾಲ್ ಪಾರ್ಟ್ ಆಫ್ ದ ಇಂಡಸ್ಟ್ರಿಯಲ್ ಸೆಕ್ಟರ್. ಇವತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ ಅನ್ನೋದೇನಪ್ಪ ಅಂತಂದ್ರೆ ಭಾರತದ ಎರಡನೇ ಆರ್ಥಿಕ ವಲಯ. ಮೊದಲನೇದು ಕೃಷಿ ವಲಯ, ಎರಡನೇದು ಕೈಗಾರಿಕಾ ವಲಯ, ಮೂರನೇದು ವಾಣಿಜ್ಯ ವಲಯ ಅಂತ ಹೇಳ್ತೇವೆ. ಈ ಮೂರು ಸೆಕ್ಟರ್ಗಳಲ್ಲಿ ಆರ್ಥಿಕ ವಲಯವನ್ನು ವಿಂಗಡಿಸಿದಾಗ ನಾವು ಎರಡನೇ ವಲಯ ಕೈಗಾರಿಕಾ ವಲಯ ಅಂತ ನೋಡ್ತೀವಿ. ಆ ಕೈಗಾರಿಕಾ ವಲಯ ಇವತ್ತು ಏನಪ್ಪಾ ಅಂದ್ರೆ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತದೆ. ಇವತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನ ನೀವು ನೋಡಿದಾಗ, ಉದಾಹರಣೆಗೆ ಅಮೆರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, ಯುರೋಪ್ನ ಹಲವು ರಾಷ್ಟ್ರಗಳು, ಇವತ್ತು ಚೈನಾ ಕೂಡ ತೀವ್ರವಾದಂತಹ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಕೈಗಾರಿಕಾ ಒಂದು ಬೆಳವಣಿಗೆ ಅಂತ ಹೇಳ್ತೀವಿ. ಇವತ್ತು 1989ರಲ್ಲಿ ಭಾರತನೂ ಕೂಡ ಈ ಕೈಗಾರಿಕೀಕರಣದ ಒಂದು ಉದಾರೀಕರಣ ನೀತಿಯನ್ನ ತಂತು. ಅದರ ಜೊತೆಗೆ ಚೈನಾ ಕೂಡ ಉದಾರೀಕರಣದ ಆರ್ಥಿಕ ನೀತಿಯನ್ನ ನಮಗೆ ಹೊಂದ್ಕೊಂಡೇ ಬರ್ತಾ ಇದೆ. ಅದು ಕೂಡ 1989ರಲ್ಲಿ ಮೊದಲಿಗೆ ಈ ಉದಾರೀಕರಣ ನೀತಿಯನ್ನ ಜಾರಿಗೆ ತಂತು. ಇವತ್ತು 30 ವರ್ಷಗಳ ಒಂದು ಈ ಅವಧಿಯನ್ನ ನಾವು ಗಮನಿಸಿದಾಗ ಇವತ್ತು ಕೈಗಾರಿಕೆಗಳ ಬೆಳವಣಿಗೆ ಈ ಎರಡೂ ದೇಶಗಳ ನಡುವೆ ಯಾವ ರೀತಿಯಾದಂತಹ ಬದಲಾವಣೆಗಳ ತಂದಿದೆ ಅಂತ ನಾವು ನೋಡಿದಾಗ ಇವತ್ತು ಚೈನಾ ಏನಾಗಿದೆಪ್ಪ ಅಂತಂದ್ರೆ ಜಾಗತಿಕ ಉತ್ಪಾದಕ ವಲಯ ಆಗಿದೆ ಅಂತ ನಾವು ನೋಡ್ತೀವಿ. ಗ್ಲೋಬಲ್ ಇಂಡಸ್ಟ್ರಿಯಲ್ ಹಬ್ ಅಂತ ನಾವು ಹೇಳ್ತೀವಿ. ಇವತ್ತು 1970 ಮತ್ತು 80ರ ದಶಕದಲ್ಲಿ ಯುರೋಪಿನ ಒಂದು ಕೈಗಾರಿಕೀಕರಣ ಏಷ್ಯಾಕ್ಕೆ ವರ್ಗಾವಣೆಯಾಗಿತ್ತು. ಆ ಸಂದರ್ಭದಲ್ಲಿ ಏಷ್ಯಾದ ಸಿಂಹಗಳು ಅಂತ ಕರೆಸ್ಕೊಳ್ಳುವಂತ 9 ರಾಷ್ಟ್ರಗಳು ಏನಪ್ಪಾ ಅಂತಂದ್ರೆ ಉತ್ಪಾದನೆಯನ್ನ ಜಗತ್ತಿನ ಬಹುತೇಕ ಉತ್ಪಾದನೆಯನ್ನು ಮಾಡ್ತಿದ್ವು. 32% ಉತ್ಪಾದನೆ ಆಸಿಯಾನ ರಾಷ್ಟ್ರಗಳು ಅಂತ ಹೇಳ್ತೀವಿ ನಾವು. ಅದು ಇಂಡೋನೇಷ್ಯಾ ಇರ್ಬೋದು, ಫಿಲಿಪೈನ್ಸ್ ಇರ್ಬೋದು, ತೈವಾನ್ ಇರ್ಬೋದು, ಕೊರಿಯಾ ಇರ್ಬೋದು, ಅವೆಲ್ಲ 9 ರಾಷ್ಟ್ರಗಳು ಬರ್ತಾವ. ಅವಕ್ಕೆ ಆಸಿಯಾನ ರಾಷ್ಟ್ರಗಳು ಅಂತ ಹೇಳ್ತೀವಿ. ಇವಕ್ಕೆ ಏಷ್ಯಾದ ಸಿಂಹಗಳು ಅಂತ ಕರೀತಾರೆ. ಅಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಅದ್ರ ನಂತರ ಈ 90ರ ದಶಕದ ನಂತರ ಚೈನಾ ಈ ಜಾಗತೀಕರಣದ ರಂಗದಲ್ಲಿ ಬಂತು. ಭಾರತವು ಕೂಡ ಗ್ಯಾಸ್ ಒಪ್ಪಂದ ಮಾಡಿಕೊಳ್ತು. ಈ ಕೈಗಾರಿಕೀಕರಣವನ್ನ ತೀವ್ರಗೊಳಿಸಬೇಕು ಅಂತ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ ಅನ್ನ 1991ರಲ್ಲಿ ತಂತು. ಈ ಹಂತದಲ್ಲಿ ಈ ಕೈಗಾರಿಕೀಕರಣ ಯಾವ ರೀತಿಯಾಗಿದೆ ಅಂತ ನೋಡಿದಾಗ ಬಹಳಷ್ಟು ಬೆರಗಾಗುವಂತ ಸಂಗತಿಗಳಿದಾವೆ. ಇವತ್ತು ಚೈನಾ ಇವತ್ತು ಜಾಗತಿಕವಾದಂತಹ ಉತ್ಪಾದನಾ ಕೇಂದ್ರ ಆಗಿರುವಂತದ್ದು ನೋಡ್ತೇವೆ. ಗ್ಲೋಬಲ್ ಪ್ರೊಡಕ್ಷನ್ ಹಬ್ ಅಂತ ಹೇಳಿ ಕರಿತೇವೆ ನಾವು. ಇವತ್ತು ಜಗತ್ತಿನ ಸರಿಸುಮಾರು 35% ಉತ್ಪಾದನೆ ಚೈನಾದಲ್ಲಿ ಆಗ್ತಾ ಇದೆ. ಅದು ಕೈಗಾರಿಕಾ ಉತ್ಪಾದನೆ ಅಂತ ಹೇಳ್ತೇವೆ. ಇವತ್ತು ಯಾವ ದೇಶ ಹಿಂದುಳಿದ ರಾಷ್ಟ್ರ ಆಗಿತ್ತು, ಯಾವ ದೇಶ ಕೈಗಾರಿಕೆಗಳಲ್ಲಿ ಹಿಂದುಳಿದಿತ್ತು, ಅದೇ ರಾಷ್ಟ್ರನೇ ಇವತ್ತು 30 ವರ್ಷಗಳಲ್ಲಿ ತೀವ್ರವಾದಂತ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಸಣ್ಣ ಕೈಗಾರಿಕೆಗಳು ಮತ್ತು ಮಧ್ಯಮ ಕೈಗಾರಿಕೆಗಳು ಅಂತ ಹೇಳ್ಬೋದು. ಇವತ್ತು ಭಾರತದ ಅರ್ಥವ್ಯವಸ್ಥೆಯನ್ನ ಚೈನಾದ ಅರ್ಥವ್ಯವಸ್ಥೆಯನ್ನ ಹೋಲಿಸಿ ನಾವು
ಈ ಕೈಗಾರಿಕೀಕರಣವನ್ನ ನೋಡ್ಬೇಕು, ಅದರಲ್ಲೂ ಚಿಕ್ಕ ಕೈಗಾರಿಕೆ ಬೆಳವಣಿಗೆಯನ್ನು ನೋಡ್ಬೇಕು. ಇವತ್ತು ಚಿಕ್ಕ ಕೈಗಾರಿಕೆಗಳು ಅಂತಂದ್ರೆ ಆ ಈ ಟ್ರೆಡಿಷನಲ್ ಇಂಡಸ್ಟ್ರೀಸ್ ಮೊದಲು ಬರ್ತಾವ, ಏನು ಈ ಸಾಂಪ್ರದಾಯಿಕ ಉದ್ಯೋಗಗಳು ಅಂತ, ಅಥವಾ ಗೃಹ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಕುಶಲ ಕೈಗಾರಿಕೆಗಳು ಅಂತ ಬರ್ತಾವ. ಅದ ನಂತರ ಈ ಗ್ರಾಮೀಣ ಕೈಗಾರಿಕೆಗಳು ಅಂತ ಒಂದು ವಲಯ ಬರ್ತದೆ. ಇವತ್ತು ಭಾರತದಲ್ಲಿ 5 ಲಕ್ಷ ಹಳ್ಳಿಗಳಿದಾವು. ಆ ಹಳ್ಳಿಗಳಲ್ಲಿ ಬಡಿಗೆತನ, ಕುಂಬಾರಿಕೆ ಮತ್ತು ಹಲವಾರು ಟ್ರೆಡಿಷನಲ್ ಸಾಂಪ್ರದಾಯಿಕವಾದಂಥ ಉದ್ಯೋಗಗಳು ಇದ್ದು, ಅಥವಾ ಈ ಉಪಕಸಬುಗಳು ಇದ್ದು, ಅವೆಲ್ಲ ಹೋಗಿ ಇವತ್ತು ಏನಾಗ್ತಿದೆ ಅಂದ್ರೆ ಯಂತ್ರಗಳನ್ನ ಬಳಸಿ, ವಿದ್ಯುತ್ ಶಕ್ತಿಯನ್ನ ಬಳಸಿ ಸಣ್ಣ ಕೈಗಾರಿಕೆಗಳು ಇವತ್ತು ಪ್ರಾರಂಭ ಆಗ್ತವೆ. ಅದರಿಂದ ಈ ಗ್ರಾಮೀಣ ವಲಯ ಏನಾಗ್ತಾ ಇದೆಪ್ಪ ಅಂತಂದ್ರೆ ಹಳೆಯ ಕೈಗಾರಿಕೆಗಳು ಮುಚ್ಚಿ ಹೊಸ ಕೈಗಾರಿಕೆಗಳು ಬರುವಂತ ಸಂದರ್ಭ ಇದೆ. ಆದ್ರೆ ಈ ಹಳೆ ಕೈಗಾರಿಕೆಗಳ ಮುಚ್ಚುವಿಕೆಯಿಂದಾಗಿ ನಮ್ಮ ದೇಶಕ್ಕೆ ಬಹಳಷ್ಟು ತೀವ್ರ ಆರ್ಥಿಕ ಹೊಡೆತವಿದೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಆಸಿಯಾನ ರಾಷ್ಟ್ರಗಳ ಜೊತೆಗೆ ಚೈನಾ ಕೂಡ ಇವತ್ತು ಬಹಳಷ್ಟು ಉತ್ಪಾದಕವಾದಂತ ಬಹಳಷ್ಟು ನೀತಿಗಳನ್ನು ಅಳವಡಿಸಿಕೊಂಡು ಬಹಳಷ್ಟು ಬೆಳವಣಿಗೆ ಕಾಣ್ತಾ ಇದೆ. ಇವತ್ತು ಚೈನಾದಲ್ಲಿ ಇವತ್ತು ಒಂದು ರಾಖಿ, ನಾವು ಬಳಸುವಂತ ರಾಖಿ ಮತ್ತು ಈ ಹಲವಾರು ಆಟಿಕೆ ಸಾಮಾನುಗಳು, ಯಂತ್ರೋಪಗಳು, ಆಟೋಮೊಬೈಲ್ ಉತ್ಪನ್ನಗಳು, ಎಲೆಕ್ಟ್ರಾನಿಕ್ ಉತ್ಪನ್ನಗಳು, ಇವೆಲ್ಲ ತಯಾರು ಮಾಡುವಂತ ಕೈಗಾರಿಕೆಗಳು ಬೆಳೀತಾ ಇದೆ. ಇವತ್ತು ಪ್ಲಾಸ್ಟಿಕ್ ಉತ್ಪನ್ನಗಳು ಅವೆಲ್ಲ ಚೈನಾದಲ್ಲಿ ಬೆಳೀತಾ ಇದೆ. ಅದು ಭಾರತಕ್ಕೆ ಹೋಲಿಕೆ ಮಾಡಿದಾಗ ಏನಪ್ಪ, ನಾವು ನಮ್ಮ ಹಲವಾರು ಕೈಗಾರಿಕೆಗಳು ಮುಚ್ಚುತ್ತಿರುವಂಥದ್ದು ನೋಡ್ತೀವಿ. ಇವತ್ತು ಅಭಿವೃದ್ಧಿಶೀಲವಾದಂಥ ರಾಷ್ಟ್ರ ಭಾರತ ಇಲ್ಲಿ ಉದ್ಯೋಗ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಇವತ್ತು ಆಸ್ಟ್ರೇಲಿಯಾ, ಚೈನಾ, ಬ್ರಿಕ್ಸ್ ದೇಶಗಳು ಗೊತ್ತಿರಬೇಕು ನಿಮ್ಗೆ. ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ, ಇವುಗಳು ಕೂಡ ಭಾರತಕ್ಕೆ ಕಾಂಪಿಟೇಷನ್ ಮಾಡ್ತಾ ಇದಾವೆ. ಇದರಿಂದ ಏನಾಗ್ತಿದೆ ಅಂದ್ರೆ ಭಾರತದ ಒಂದು ಈ ಚಿಕ್ಕ ಕೈಗಾರಿಕೆಗಳ ವಲಯ ಬಹಳಷ್ಟು ಸ್ಟ್ರೆಸ್ ಆಗಿದೆ, ತೀವ್ರವಾದಂಥ ಒತ್ತಡಗಳನ್ನ ಇರ್ತಾ ಇದೆ, ಜಾಗತಿಕ ಸ್ಪರ್ಧೆಯನ್ನು ಇದೆ ಅಂತ ಒಂದು. ಈ ನಿಟ್ಟಿನಲ್ಲಿ ನಾವು ಕಳೆದ 30 ವರ್ಷಗಳ ಒಂದು ಇತಿಹಾಸದಲ್ಲಿ ಇದು ಚೈನಾ ಮತ್ತು ಭಾರತದ ಒಂದು ಬೆಳವಣಿಗೆಯನ್ನು ನಾವು ಇಲ್ಲಿ ಗುರುತಿಸ್ತೇವೆ. ಇವತ್ತು ಚೈನಾ ತೀವ್ರವಾಗಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸ್ತಾ ಇದೆ. ಇವತ್ತು 2001ರಿಂದ ಹಿಡ್ಕೊಂಡು 2015ರವರೆಗೆ ನಾವು ಚೈನಾದ ಬೆಳವಣಿಗೆಯನ್ನು ಗುರುತಿಸಿದ್ರೆ 8, 9, 10% ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿದೆ. ಅದೇ ಭಾರತದ ಒಂದು ಆರ್ಥಿಕ ಬೆಳವಣಿಗೆಯನ್ನು ನಾವು ಗಮನಿಸಿದ್ವಿ ಅಂದ್ರೆ ಕೇವಲ 5%, 6%, 7% ಬೆಳವಣಿಗೆ ಆಗಿದೆ. ಅದು ಏನಪ್ಪಾ ಅಂತಂದ್ರೆ ಈ ಚಿಕ್ಕ ಕೈಗಾರಿಕೆಗಳ ಮಹತ್ವ ಅಂತ ಹೇಳ್ಬೋದು. ಇವತ್ತು ಚಿಕ್ಕ ಕೈಗಾರಿಕೆಗಳಿಂದಾಗಿ ಚೈನಾ ಇವತ್ತು ಬಹಳಷ್ಟು ಫೇಮಸ್ ಆಗ್ತಾ ಇದೆ. ಜೊತೆಗೆ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಇದೆ, ಅದು ಬೇರೆ. ಆದ್ರೆ ನಾವು SBED ಅಧ್ಯಯನ ಮಾಡುವಾಗ, ಸ್ಮಾಲ್ ಬಿಸ್ನೆಸ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಅಧ್ಯಯನ ಮಾಡುವಾಗ ಇವತ್ತು ಚೈನಾ ಮೊದಲಿಗೆಲ್ಲ ಏನಪ್ಪಾ ಅಂದ್ರೆ ನೇಲ್ ಕಟರ್, ಸೂಜಿ ಅಥವಾ ಇನ್ನು ಹಲವಾರು ಸಣ್ಣ ಸಣ್ಣ ಕೈಗಾರಿಕೆಗಳು ಕೊರಿಯಾದ ಮೇಡ್ ಇನ್ ಕೊರಿಯಾ ಅಂತ ಬರ್ತಿದ್ದು, ಮೇಡ್ ಇನ್ ಜಪಾನ್ ಅಂತ ಬರ್ತಿದ್ದು. ಆದ್ರೆ ಇವತ್ತೇನಪ್ಪ ಮೇಡ್ ಇನ್ ಚೈನಾ ಅಂತ ಬರ್ತಾರೆ. ಹೀಗಾಗಿ ಇಲ್ಲಿ ಚಿಕ್ಕ ಕೈಗಾರಿಕೆಗಳಿಂದಾಗಿ ನಾವು ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬಹುದು ಅಂತ ನಾವು ಇಲ್ಲಿ ಚಿಕ್ಕ ಕೈಗಾರಿಕೆಗಳ ಒಂದು ಹೀಗಾಗಿ ನಾವು ಇಲ್ಲಿ ಈ ಚಿಕ್ಕ ಕೈಗಾರಿಕೆಗಳ ಒಂದು ಸ್ಟಾರ್ಟ್ಅಪ್ ಬಗ್ಗೆನೂ ಹೇಳ್ತಾ ಇದೆ, ಸ್ಟಾರ್ಟಿಂಗ್ ಎ ನ್ಯೂ ಬಿಸ್ನೆಸ್, ಅವುಗಳ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಿ ಅಂತ ನೋಡ್ಬೇಕಾಗ್ತದೆ. ಇವೆಲ್ಲ ಅಂಶಗಳನ್ನು ನೀವು ಅಧ್ಯಯನ ಮಾಡುವಾಗ ಪುಸ್ತಕಗಳನ್ನ ತೆಗೆದುಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ ನಾವು. ಯಾರ್ಯಾರು ಪುಸ್ತಕ ತೆಗೆದುಕೊಂಡಿದ್ದೀರಿ ಹೇಳ್ಬೇಕು ನಿಮಗೆ. ಕಿರಣ್ ಕುಮಾರ್, ಹಲೋ, ಕೇಳಿಸ್ತಾ ಇದೆಯಾ ನಾನು ಹೇಳುದು? ಹಲೋ ಕಿರಣ್, ಹಲೋ ಹಲೋ ಸ್ನೇಹ, ಹಲೋ ಯಾರು ಸ್ನೇಹ, ಹಲೋ ಕೇಳ್ತಾ ಇದೆಯಾ ನನ್ನ ಮಾತು? ಹಲೋ, ಇಂಟ್ರಾಕ್ಟ್ ಮಾಡ್ಬೇಕಾಗಿದೆ ಸ್ವಲ್ಪ. ಈಗ ಪುಸ್ತಕ ತೆಗೆದುಕೊಂಡು ನೀವು ಕ್ಲಾಸಿಗೆ ಬರುವ ವ್ಯವಸ್ಥೆ ಏನ್ ಮಾಡ್ಕೋತಾ ಇದ್ದೀರಿ? ರೇಣುಕಾ, ಹಲೋ, ಕ್ಲಾಸಿಗೆ ಬರೋದು ಯಾವಾಗ? ಮಂಡೇ ಇದು ಮಾಡ್ರಿ, ಕರೋನಾ ಟೆಸ್ಟ್ ಮಾಡಿರಿ? ಕರೋನಾ ಟೆಸ್ಟ್ ಮಾಡ್ಲಿಕ್ಕಂತಂದ್ರು ಕಾಲೇಜಲ್ಲಿ ಮಾಡ್ತಾರಂತ ಏನು? ಏನು ಕೊರೋನಾ ಟೆಸ್ಟಿಗೆ ಭಾಳ ಜನ ಹೆದರಿರಿ ಆಕ್ಚುಲಿ. ಅದೇನು ಹೆದರುವಂತ ಅವಶ್ಯಕತೆ ಇಲ್ಲ. ಇದು ಪ್ರಿಕಾಷನರಿ ಟೆಸ್ಟ್ ಮಾಡೋದೇ ಒಳ್ಳೇದು. ಯಾಕಂತಂದ್ರ ಅದೇನ್ರ ಸಿಂಪ್ಟಮ್ಸ್ ಇತ್ತಪ್ಪ ಅಂತಂದ್ರೆ ವಾಸಿ ಆಗ್ಬಿಡ್ತದಲ್ಲ. ಮನ್ಯಾಗ ಕುಂದ್ರೋದ್ರಿಂದ ಅಥವಾ ಹೆದರೋದ್ರಿಂದ ಏನ್ರ ಇದು ಆಗ್ತದ, ಕಡಿಮೆ ಆಗ್ತದ ಅದು. ಈಗ ಆಲ್ಮೋಸ್ಟ್ ಆಲ್ 99% ಜನರಿಗೆ ಅದು ಕರೋನಾ ಇಲ್ಲೇ ಇಲ್ಲ.
ಅದರಲ್ಲಿ ಯುವಕರಿಗಂತರೂ ಏನು ಕರೋನಾ ಅನ್ನೋದೇ ಇಲ್ಲ. ಗೊತ್ತದಿಲ್ಲ ನಿಮ್ಗ? ಸ್ಟಡಿ ಮಾಡಿರಿ ಅದ್ರ ಬಗ್ಗೆ? ಏನದು ಕರೋನಾ ಅಂದ್ರ? ಆ ಅದು ದೇಹದಲ್ಲಿ ಪೌಷ್ಟಿಕತೆ ಕೊರತೆಯಿಂದ ಬರ್ತದ ಆಲ್ಮೋಸ್ಟ್ ಆಲ್. ಹೌದಾ? ನೀವು ಸರಿಯಾಗಿ ಊಟ, ಸರಿಯಾಗಿ ರೆಸ್ಟ್, ಸರಿಯಾಗಿ ಅಭ್ಯಾಸ, ಸರಿಯಾಗಿ ದಿನನಿತ್ಯದ ಕೆಲಸಗಳು ಮಾಡ್ತಾ ಇದ್ರಿ ಅಂದ್ರ ಕೊರೋನಾ ನಿಮ್ ಅಂತೆ ಕಾಯದೇ ಇಲ್ಲ ಅದು. ಕರೋನಾ ಅನ್ನೋದು ಹೊರಗಡೆ ಇಲ್ಲ, ದೇಹದಲ್ಲಿ ಪೌಷ್ಟಿಕತೆ ಇಮ್ಯುನೈಸೇಷನ್, ಈ ರೋಗ ನಿರೋಧಕತೆ ಕಡಿಮೆ ಆಯ್ತಪ್ಪ ಅಂತ ಬರ್ತದಂತ. ವಯಸ್ಸಾದವ್ರಿಗೆ ಅಥವಾ ಅಪೌಷ್ಟಿಕ ಇದ್ದವ್ರಿಗೆ ಬರ್ತದ. ಹೌದಾ? ನೀವೆಲ್ಲಾ ಸ್ಟ್ರಾಂಗ್ ಇದೀರಿ. ಹೌದಲ್ಲ? ಹಲೋ ಹಲೋ ಹಾ, ಈಗ ಕ್ಲಾಸಿಗೆ ಬರ್ತಿರಲ್ಲ ಸೋಮವಾರ, ಬರ್ರಿ ಕ್ಲಾಸ್ ರೆಗ್ಯುಲರ್ ಸ್ಟಾರ್ಟ್ ಮಾಡ್ಬಿಡೋಣಂತ. ಹೌದಾ? 8 ಗಂಟೆಯಿಂದ 10 ಗಂಟೆ ಟೈಮ್ ಟೇಬಲ್ ಹಾಕ್ಯಾರನ? ಹೌದಾ, ನೋಡೋಣ ಒಂದ್ ವಾರ ಹೆಂಗ್ ನಡೀತದ, ಆಮೇಲೆ ಮತ್ತೆ ಚೇಂಜ್ ಮಾಡ್ಸೋಣ ಬೆಳಿಗ್ಗೆ. ಕ್ಲಾಸಿಗೆ ನೀವ್ ಬರ್ರಿ, 9 ಗಂಟೆಗೆ ಬರ್ರಿ. ಹೌದಾ? ಈಗಂತ್ರು ಇಲ್ಲಿ ಆನ್ಲೈನ್ ಕ್ಲಾಸಸ್ ಅಂತರು 2, 3, 5 ಜನ ಪಾಲ್ಗೊಳ್ತೇರಿ. ಇದರಿಂದ ವಿಷಯ ಇದು ಆಗಲ್ಲ ಏನ? ಹ್ಮ್ ರೆಗ್ಯುಲರ್ ಕ್ಲಾಸ್ ತಗೊಂಡ್ ಮುಗಸೋಣಂತ. ಏನ್ ಹಂಗೇನಿಲ್ಲ, ಒಂದ್ 10 ಕ್ಲಾಸ್ ಸಿಕ್ಕವಪ್ಪಾ ಅಂತಂದ್ರ ಸಿಲೆಬಸ್ ಮುಗಸೋಣಂತ. ಓಕೆ. ಈಗಂತರು ಸುಮ್ನೆ ಕಾಲೇಜ್ಗೆ ಹೋಗ್ಬೇಕಾಗಿದೆ. ಸರ್ ಹಸ್ತಾ ಇದಾರೆ ಫೋನು, ಗೂಳಿ ಸರ್. ಏನ ಮತ್ತೆ ನಾನು ನಿಮ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಹೇಳ್ರಿ ನಿಮ್ ಫ್ರೆಂಡ್ಸ್ಗೆಲ್ಲ. ಕ್ಲಾಸಿಗೆ ಬರ್ರಿ ಅಂತ ಹೇಳ್ರಿ. ಅದು ಕೊರೋನಾಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ. ಹಲೋ ಬರ್ರಿ. ಕೊರೋನಾಕ್ ಹೆದ್ರಿದ್ರಪ್ಪಾ ಅಂತಂದ್ರ ಅದು ಒಂಥರ ಅಜ್ಞಾನ ಅದು. ಹೌದಾ? ನೀವು ಸರಿಯಾಗಿ ಟ್ರೀಟ್ಮೆಂಟ್, ಅದೇನ್ ಚೆಕಿಂಗ್ ಪಾಸಿಟಿವ್ ಬತ್ತಪ್ಪಾ ಅಂತಂದ್ರ ಟ್ರೀಟ್ಮೆಂಟ್ 15 ದಿವಸ ರೆಸ್ಟ್ ಕೊಡ್ತಾರ. ಆಮೇಲೆ ಎಲ್ಲಾ ತರದ ಟ್ರೀಟ್ಮೆಂಟ್ ಕೊಡ್ತಾರಲ್ಲಿ. ಇತ್ತಪ್ಪಾ ಅಂತಂದ್ರ ಮತ್ ಹೋಗಬೇಕಿಲ್ಲ. ಓಕೆ. ಯಾರಿಗ ಇರಲ್ಲ ಅದು. ಆಲ್ಮೋಸ್ಟ್ ಆಲ್ 1%. ಮೊನ್ನೆ ನಮ್ ಕಾಲೇಜ್ನಲ್ಲಿ ನಮಗೂ ಎಲ್ಲಾ ಟೆಸ್ಟ್ ಮಾಡಿದಾರ. ಇಬ್ಬರಿಗೇನ ಬಂದಿತ್ತದು, ಮತ್ ರೆಸ್ಟ್ ಮಾಡ್ಲಿಕ್ಕೆ ಹೇಳಿದಾರ ಅಷ್ಟೇ. ಹ್ಮ್ ದೊಡ್ಡ ಸಮಸ್ಯೆ ಅಲ್ಲ. ಸರಿಯಾಗಿ ಊಟ ಮಾಡ್ರಿ. ಸರಿಯಾಗಿ ಟೈಮ್ ಅಭ್ಯಾಸ ಮಾಡುವಂತ ಹವ್ಯಾಸ ಇಟ್ಕೊಡ್ರಿ. ನಿಮ್ಗೆ ಬರೋದೇ ಇಲ್ಲ ಅದು. ಹ್ಮ್ ಓಕೆ. ಈಗಂತ್ರು ಕ್ಲಾಸಸ್ ಇಷ್ಟಿಗೆ ಮುಗಸೋಣಂತ. ಮತ್ತೆ ಏನಪ್ಪ ಅಂದ್ರ, ಇದು ಯಾರದು? ಕಿರಣ್ ಕುಮಾರ್, ಸುನಿತಾ. ಹಲೋ ಸುನಿತಾ ನಾಯಕ್, ಕೇಳಸ್ತಾ ಇದೆ ನಾನು ಹೇಳುದ? ಹಲೋ ಎಲ್ಲಿಂದ ಮಾತಾಡ್ತಿದ್ದೀಯ? ಇಲ್ಲೇ ಮುದ್ದ್ಯಮಾಳ. ಹಲೋ, ಯಾವೂರು? ಆ ಮಡಿಕೇಶ್ವರ. ಸೋಮವಾರ ಇವತ್ತು ಬಂದು ಹೋಗ್ರಿ ಒಂದ್ಸಲ. ಇವತ್ತ ನಾಳೆ. ಓಕೆ. ಓಕೆ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ.